ಗ್ಯಾರಂಟಿ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದು 40% ಅಲ್ಲ 75% ಭ್ರಷ್ಟಾಚಾರ ಸರ್ಕಾರನ. ಹಾಗಾದ್ರೆ ಗ್ಯಾರಂಟಿ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದು 40% ಅಲ್ಲ 75% ಭ್ರಷ್ಟಾಚಾರ ಸರ್ಕಾರನ. ಹಾಗಾದ್ರೆ ಗುತ್ತಿಗೆದಾರರಾಯ್ತು, ಇದೀಗ ಉದ್ಯಮಿ ಬಾಂಬ್. ಇಷ್ಟು ದಿನ ಗುತ್ತಿಗೆದಾರರು ಆರೋಪ ಮಾಡ್ತಾ ಇದ್ರು, ಈಗ ಉದ್ಯಮಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. 38% ಇಂದ 75% ಭ್ರಷ್ಟಾಚಾರ ಅಂತ ಉದ್ಯಮಿಗಳು ಕಿಡಿಕಾರಿದ್ದಾರೆ. ರಾಜ್ಯದ 12 ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ, ಪಾಲಿಕೆಗಳು, ಇಲ್ಲೆಲ್ಲ ಭ್ರಷ್ಟಾಚಾರ ಹೆಚ್ಚಾಗಿದೆ. ಜಿಎಸ್ಟಿ ಕಚೇರಿ, ಮಾಲಿನ್ಯ ನಿಯಂತ್ರಣ ಇಲಾಖೆ, ಆಹಾರ, ಔಷಧಿ, ಆರೋಗ್ಯ ಇಲಾಖೆ, ಸಾರಿಗೆ ಇಲಾಖೆ, ಎಲ್ಲಾ ಇಲಾಖೆಗಳು ಅತಿರೇಕದ ಭ್ರಷ್ಟಾಚಾರದಿಂದ ನಮ್ಮನ್ನ ರಕ್ಷಿಸಿ ಅಂತ ಹೇಳ್ತಿದ್ದಾರೆ. ಇಷ್ಟು ದಿನ ಗುತ್ತಿಗೆದಾರರು ಆರೋಪ ಮಾಡ್ತಾ ಇದ್ರು, ಈಗ ಉದ್ಯಮಿಗಳು ಆರೋಪ ಮಾಡ್ತಾ ಇದ್ದಾರೆ. ಸಿಎಂಗೆ ಟ್ಯಾಗ್ ಮಾಡಿ ಮೋಹನ್ ದಾಸ್ ಅವರು ಪೋಸ್ಟ್ ಮಾಡಿದ್ದಾರೆ. ಗ್ಯಾರಂಟಿ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಾಗಾದ್ರೆ ನಡೀತಾ ಇದೆಯಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಇಷ್ಟು ದಿನ ಗುತ್ತಿಗೆದಾರರು ಆರೋಪವನ್ನ ಮಾಡ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ 40% ಕಮಿಷನ್ ಅಲ್ಲ 80% ಕಮಿಷನ್ ಕೇಳ್ತಾ ಇದ್ದಾರೆ. 80% ಕಮಿಷನ್ ಸರ್ಕಾರ ಇದು ಅಂತ ಆರೋಪವನ್ನ ಕೂಡ ಮಾಡಿದ್ರು. ಇದರ ಜೊತೆಗೆ ಮನವಿ ಪತ್ರವನ್ನು ಕೂಡ ಮಾಡಿದ್ರು. ಯಾಕೆಂತಂದ್ರೆ ನಮಗೆ ತೊಂದರೆ ಆಗ್ತಾ ಇದೆ ಗುತ್ತಿಗೆದಾರರಿಗೆ, ಇದರಿಂದ ಬಹಳಷ್ಟು ಕಷ್ಟವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ರು. ಆದ್ರೆ ಈಗ ನೋಡಿ ಉದ್ಯಮಿಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಆರೋಪವನ್ನ ಮಾಡಿರುವಂಥದ್ದು. ರಾಜ್ಯದ 12 ಇಲಾಖೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ ಎಂಬ ಆರೋಪ ಸದ್ಯಕ್ಕೆ ಕೇಳ ಬರ್ತಾ ಇದೆ. ಇನ್ನು ಪೊಲೀಸ್ ಇಲಾಖೆ ಆಗಿರಬಹುದು, ಅಬಕಾರಿ ಇಲಾಖೆ, ಪಾಲಿಕೆಗಳು, ಜಿಎಸ್ಟಿ ಕಚೇರಿ, ಮಾಲಿನ್ಯ ನಿಯಂತ್ರಣ ಇಲಾಖೆ, ಇದರ ಜೊತೆಗೆ ಆಹಾರ, ಔಷಧಿ, ಆರೋಗ್ಯ ಇಲಾಖೆ, ಸಾರಿಗೆ ಇಲಾಖೆ ಅತಿರೇಕದ ಭ್ರಷ್ಟಾಚಾರ ಆಗ್ತಾ ಇದೆ, ನಮ್ಮನ್ನ ರಕ್ಷಿಸಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಇನ್ನು ಸಿಎಂಗೆ ಟ್ಯಾಗ್ ಮಾಡಿ ಮೋಹನ್ ದಾಸ್ ಬೈ ಅವರು ಒಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಸಮಾಜವಾದಿಗಳು ಅಂತ ಕರೆದುಕೊಳ್ಳುವ ನಾಯಕರಿಗೆ ಭ್ರಷ್ಟಾಚಾರವನ್ನ ನಿಯಂತ್ರಿಸಲು ಸಾಧ್ಯ ಆಗ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಅದನ್ನ ಸಿಎಂಗೆ ಟ್ಯಾಗ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಮೋಹನ್ ದಾಸ್ ಪೈ ಅವರು.